ಆಮೇಲೆ ಪೊಲೀಸ್ನವ್ರಿಗೆ ಮತ್ತೆ ಇಂಟೆಲಿಜೆನ್ಸ್ನವ್ರಿಗೆ ಕೋಆರ್ಡಿನೇಷನ್ ಇರಬೇಕು. ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು, ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು. ಮುಂದೆ ಏನಾಗಬಹುದು ಅಂತಕ್ಕಂಥ ಇದಿರಬೇಕು. ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ಫಾಲೋ ಅಪ್ ಆಕ್ಷನ್ ಇರಬೇಕು. ಅದನ್ನ ಹೇಳಿದ್ದೀನಿ, ಎಲ್ಲ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮುಂದೇನಾಗಬಹುದು ಅಂತಕ್ಕಂಥ ಆಲೋಚನೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು. ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಆಯ್ತು, ಇನ್ನು ಒಂದು ಮರ್ಡರ್ ಆಯ್ತು. ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ್ಲೇ ಕ್ರಮ ತಗೊಂಡಿದ್ದಾರೆ. ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಗಿತ್ತು. ಅದು ಒಂದು ಉದಾಹರಣೆ. ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ. ಸೊ ಈ ಉದಾಹರಣೆ ಕೊಟ್ಟು ಇದನ್ನ ನಾಳೆ ನಡೆಸಲಿಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ 7 ಜನ ನೀರಿಗೆ ಬಿದ್ದುಬಿಟ್ರು. ಜೂಜಾಟ ಆಡ್ತಾ ಇದ್ರು. ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋದು ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಅವ್ರಿಗೆ ಹೋಗಿದ್ದಾರೆ. ಪೊಲೀಸ್ನವ್ರು ಬರ್ತಾರಂತೆ ಓಡೋ ನೀರಿಗೆ ಬಿದ್ದುಬಿಟ್ರು. ಆ ತೆಪ್ಪ ತಗೊಂಡು ಹೋಯ್ತಿದ್ರಲ್ಲ, ಯಾರಿಗೆ ಈಜ್ ಬತ್ತಿದ್ರು ಅವ್ರು ಬದುಕೊಂಡ್ರು, ಯಾರು ಈಜ್ ಬತ್ತಿದ್ರು ಅವ್ರು ಸತ್ತೋದ್ರು. 5 ಜನ ಸತ್ತೋದ್ರು. ಅವ್ರು ತಪ್ಪು ಮಾಡಿರ್ಬೋದು, ಜೂಜಾಟ. ಲೈಸೆನ್ಸ್ ಇಲ್ಲದೇನೆ ಜೂಜ್ ನಡೆಸ್ತಿದ್ರಲ್ಲ, ನಿಲ್ಸಿದ್ರೆ ಹಿಂಗಾಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಯಾರೇ ಆಗ್ಲಿ ಲೈಸೆನ್ಸ್ ಇದೆ ಜೂಜಾಡೋದು ಅಂತಂದ್ರೇನು? ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.